ಇನ್ನೊಂದೇನು ಗೊತ್ತಾ ಸರ್, ಎಲ್ಲ ಹೇಳ್ತಾರೆ ಹುಡುಗಿಯಿಂದ ಎಲ್ಲ ಒನ್ ಗರ್ಲ್ ಸಕ್ಸಸ್ಫುಲ್ ಮ್ಯಾನ್ ಅಂತ. ಸಾರಿ ಸರ್, ರಾಂಗ್ ಅದು. ಯಾರು ಸಕ್ಸಸ್ಫುಲ್ ಇರ್ತಾರ ಅವ್ರ ಜೊತೆ ಹುಡುಗಿ ಇರ್ತಾರೆ. ಯಾವ ಮರದ ಕೆಳಗೆ ಕೂತ್ಕೊಂಡು ಬರೆದು ಕಟ್ ಮಾಡಿದ್ರು. ಆಕ್ಚುಲಿ ರಾಕಿ ಬಾಯ್ ಅಂತ ಹೆಸರಿಟ್ಟಿದ್ದು ಜೈಲಲ್ಲಿ. ಅರುಣ್ ಕಟಾರೆ ಅಲಿಯಾಸ್ ರಾಕಿ ಬಾಯ್ ಅವ್ರು ಇಟ್ಟಿದ್ದು ನನಗೆ ಅಲ್ಲಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಫ್ರಸ್ಟ್ರೇಟೆಡ್ ಕನ್ನಡಿಗ. ಬಾರೋ ಅಪರೂಪದ ಮುಳ್ಳಂದಿ. ನಮ್ ಚಾನಲ್ ಅಲ್ಲಿ ಲಾಸ್ಟ್ ಒಂದು ವಾರದಿಂದ ಎಲ್ಲಿ ನೋಡಿದ್ರು ಒಂದೇ ಕಮೆಂಟ್, ಏನದು ನನ್ನಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಕಂಡ್ರೋ ನೀವು. ಇಷ್ಟು ಹೋಪ್ಸ್ ಇಟ್ಕೊಂಡ್ಮೇಲೆ ಡಿಸಪಾಯಿಂಟ್ ಮಾಡ್ತೀನಾ? ಇಲ್ಲ. ಲಾಸ್ಟ್ ವಿಡಿಯೋದಲ್ಲಿ ಅಣ್ಣನ ಔಕಾತ್ನ ಡಿಸೈನ್ ಆಗಿ ಗುಣಗಾನ ಮಾಡಿದ್ಮೇಲೆ ಮೈಸೂರು ಮ್ಯಾಂಗೋ ಇನ್ನ ತುಂಬಾ ಹೊಸ ಚಾನೆಲ್ಗಳು ಅಣ್ಣನ ರುಬ್ಬಿ ದೋಸೆ ಒಯ್ದಿದ್ದು. ಇದೇ ಗ್ಯಾಪ್ ಅಲ್ಲಿ ದಿಢೀರ್ ಸಾಂಬಾರ್ ದಿಢೀರ್ ಪುಳಿಯೋಗರೆ ತರ ಅಣ್ಣ BTV ಪ್ರತ್ಯಕ್ಷ ಆಗಿ ಒಂದು ಇಂಟರ್ವ್ಯೂ ಬೇರೆ ಕೊಟ್ಟವನೆ. BTV ಅಲ್ವಾ ಅದು? ಕ್ರಿಂಜ್ ಮಾಡೋ ಸಡೆ ಹೊಡೆಗಳೆಲ್ಲ ಅಲ್ಲೇ ಕಾಣಿಸ್ಕೊತಿದ್ವಲ್ಲ, BTV ಅನ್ಕೊಂಬಿಟ್ಟೆ. ಒಂದ್ ಕಾಲದಲ್ಲಿ ನ್ಯೂಸ್ ಅಲ್ಲಿ ಕಾಣಿಸ್ಕೋಬೇಕು ಅಂದ್ರೆ SLC ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರ್ಬೇಕಾಗಿತ್ತು, ಇಲ್ಲ ಸೈನ್ಸ್, ಆರ್ಟ್ಸ್, ಸ್ಪೋರ್ಟ್ಸ್ ಅಂತ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಏನಾದ್ರು ಕಿತ್ತಿ ಗುಡ್ಡೆ ಹಾಕ್ಬೇಕಾಗಿತ್ತು. ಈ 24/7 ಅನ್ನೋ ದರಿದ್ರ ಕಾನ್ಸೆಪ್ಟ್ ಬಂದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ರಿಂಜ್ ಮಾಡೋ ಸೆಡೆ ಒಡೆ ನನ್ ಮಕ್ಕಳೆಲ್ಲ ಈ ನ್ಯೂಸ್ ಚಾನೆಲ್ ಗಳಲ್ಲಿ ಕುತ್ಕೊಂಡು ಏನೋ ಒಲಿಂಪಿಕ್ಸ್ ಅಲ್ಲಿ ಸಾಧನೆ ಮಾಡಿರೋ ರೇಂಜ್ ಗೆ ಪುಂಕ್ತಾ ಇರ್ತಾರೆ. ಈ ನಮ್ಮ ಮಾರಿಗೋಲ್ಡ್ ಬಾಯಿ ಅಸ್ಲಿ ಅವಕಾಶ ಎಕ್ಸ್ಪೋಸ್ ಆದ್ಮೇಲಾದ್ರೂ ಸ್ವಲ್ಪನಾದ್ರು ತಿತ್ಕತಾನೆ ಅಥವಾ ತನ್ನ ಬಗ್ಗೆ ಇರುವಂತ ಸತ್ಯಾಂಶನ ಹೇಳ್ತಾನೆ ಅಂತ ಅನ್ಕೊಂಡಿದ್ದು. ಈ ಇಂಟರ್ವ್ಯೂ ನಲ್ಲೂ ಕೂಡ ಸಿಕ್ತಂಗೆ ಪುಂಗವನೆ ಈ ಯಂಗ್ ಪುಂಗ್ಲಿ. ಅದೇನೇನ್ ಪುಂಗವನೆ ಅದನ್ನೆಲ್ಲ ರುಬ್ಬಿ ದೋಸೆ ಒಯ್ದು ಸೀದ್ ಕರ್ಕ್ಲು ಮಾಡ್ಬಿಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ವಿಡಿಯೋನ ಕಡೆವರ್ಗ ನೋಡಿ. ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಚಾನಲ್ಗೆ ಬೇಕು ಸಬ್ಸ್ಕ್ರೈಬರು, ಚಾನಲ್ಗೆ ಬೇಕು ಸಬ್ಸ್ಕ್ರೈಬರು, ವಿಡಿಯೋಗೆ ಬೇಕು ಡಿಸ್ಕ್ಲೇಮರು. ನಿಮ್ ಕಾಂಟೆಂಟ್ಸ್ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಇರುತ್ತೆ. ಏನ ಮೆಸೇಜ್? ಕೆಲವು ಆಪ್ ಇದೆ ಸೇಫ್ಟಿ ದುಡ್ಡು ಮಾಡ್ಬೋದು. ಮೆಸೇಜ್ ದುಡ್ಡು ಮಾಡ್ಬೇಕಂದ್ರೆ marty99.com ಅಂತ ವೆಬ್ಸೈಟ್ ಇದೆ. ಮೆಸೇಜ್ ಅಪ್ಪಿ ಚಿತ್ರದುರ್ಗ ಪೊಲೀಸರು ಇದನ್ನ ನೋಡೋ ಮುಂಚೆ ಡಿಲೀಟ್ ಮಾಡಲೇ ಗುಬಾಲ್ಡ್. ಒಂದ್ ವೇಳೆ ನೋಡಿದ್ರು ಅನ್ಕೋ, ಅವಾಗ ಅವನೊಬ್ಬ ಬಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪುಂಗ್ದ. ಅದಾದ್ಮೇಲೆ ಸಂಸ್ಥೆ ಸಾಧನೆ ಅನ್ಬಿಟ್ಟು ಈಗ ಸೇಲ್ಸ್ ಮೆನ್ ಕೆಲಸ ಮಾಡ್ಕೊಂಡು ನಿಂತವನೆ. ಅಣ್ಣ ಅವನ್ಗೆ ಕಾಂಪಿಟೇಷನ್ ಕೊಡೋ ರೇಂಜ್ಗೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಪುಂಗ್ತಾವನೆ. ಇವ್ರಿಬ್ರು ನೋಡ್ತಾ ಇದ್ರೆ ಯಾಕಂಗ್ ಹೇಳ್ತೀನಿ ಅನ್ಕೊಂಡ್ರ? ಅವನೊಬ್ಬ ಮಾಡಿರೋ ಮನೆಯಾಳ ಕೆಲಸ ಮುಚ್ಚಾಕೊಳಕ್ಕೆ ಇದೇ ಡೈಲಾಗ್ ಹೊಡಿತಿದ್ದ. ನನ್ನನ್ನು ಕೇಳೋ ಪ್ರಶ್ನೆನ ನಮ್ಮ ನಾಳ್ತಾ ಇರೋ ರಾಜಕಾರಣಿಗಳು ಕೇಳ್ಬಿಟ್ಟಿದ್ರೆ ನಮ್ ದೇಶ ಎಷ್ಟೋ ಮುಂದೆ ಹೋಗಿ. ಈಗ ಅಣ್ಣನು ಅದೇ ರೂಟ್ ಫಾಲೋ ಮಾಡ್ತಾವನ ಅಷ್ಟೇ. ನನ್ನನ್ನ ಇವ್ರು ಸಣ್ಣ ಹುಡುಗನ್ ಪ್ರಶ್ನೆ ಮಾಡ್ತಾರೆ, ಕೆಲವರು ದೊಡ್ಡ ಅವ್ರಿಗೆ ಪ್ರಶ್ನೆ ಮಾಡ್ಲಿ ಅಲ್ವಾ? ಅಂದಂಗೆ ಈ ವಿಷಯದ ಬಗ್ಗೆ ನಮ್ ಕಿರಿಕಣ್ಣ ಏನು ಹೇಳ್ತಾವ್ರ ಕೇಳೋಣ ಬನ್ನಿ ಒಂಚೂರು. ಅಂದ್ರೆ ಅವ್ರಿಗೆ ಪ್ರಶ್ನೆ ಮಾಡೋದು ತೊಂದರೆ ಆಗುತ್ತೆ, ಇಲ್ಲ ಏನ್ ಬೇಕಾದ್ರೆ ಮಾತಾಡಬಹುದು ಅಂತ ಕೆಲವರು. ಈ ವಿಡಿಯೋ ಮಾಡೋ ಟೈಮ್ಗೆ ನನಗಿದ್ದು ಕೇವಲ 9,000 ಜನ ಸಬ್ಸ್ಕ್ರೈಬರ್ಸ್. ಆದ್ರೆ ನಿಮ್ಮ ರೋಲ್ಡ್ ಗೋಲ್ಡ್ ಬಾಯ್ಗೆ 250Kಗಿಂತ ಹೆಚ್ಚಿನ ಜನ ಫಾಲೋವರ್ಸ್ ಇದ್ರು. ಸಾಲ್ಕೆ 1000 ಕೋಟಿ ಪ್ರಾಜೆಕ್ಟ್ ಬ್ಯಾಕ್ ಬೋನು ಅಂತ 50 ಸಲ ಪುಂಕ್ತಾವನೆ. ಆ ಲೆಕ್ಕದಲ್ಲಿ ನೋಡಿದ್ರೆ ಇವನು ಸಣ್ಣ ಮನ್ಸ ಹೆಂಗಾಯ್ತಾನೆ? ನನಗಿರೋ ಲಿಮಿಟೆಡ್ ಕೆಪಾಸಿಟಿನಲ್ಲಿ ಯಾರನ್ನ ಪ್ರಶ್ನೆ ಮಾಡಬಹುದು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದೀನಿ. ಈಗ ನಿಮ್ ವಿಷಯಕ್ಕೆ ಬರೋಣ. ನಿಮ್ಗೆ 350Kಗಿಂತ ಹೆಚ್ಚಿನ ಜನ ಸಬ್ಸ್ಕ್ರೈಬರ್ಸ್ ಇದಾರೆ. ಸಾಲದಕ್ಕೆ ನ್ಯೂಸ್ ಚಾನಲ್ ಅಂತ ಬೇರೆ ಹೇಳ್ಕೊತೀರಾ. ರಾಜ್ಯದಲ್ಲಿ ನಡೀತಿರೋ ಅನ್ಯಾಯಗಳನ್ನ, ಸರ್ಕಾರನ ಪ್ರಶ್ನೆ ಮಾಡೋದ್ ಬಿಟ್ಟು ಸಡೆ ಒಡೆ ನನ್ ಮಕ್ಕಳನ್ನ ಇಂಟರ್ವ್ಯೂ ಮಾಡ್ಕೊಂಡು ಕೂತಿದಿರಲ್ಲ. ಅಂದ್ರೆ ಅವ್ರಿಗೆ ಪ್ರಶ್ನೆ ಮಾಡೋದು ತೊಂದರೆ ಆಗುತ್ತೆ, ಇಲ್ಲ ಏನ್ ಬೇಕಾದ್ರೆ ಮಾತಾಡಬಹುದು. ಯಾಕೆ ಭಯನ? ದೋಸೆ ದಬ್ಬಾಕೋಕಲ್ಲ ನಿಮ್ಮೊಬ್ರಿಗೆ ಅಲ್ಲ ಅಣ್ಣ, ನಮಗೂ ಬರುತ್ತೆ. ಇವ್ರ ವಿಷಯಕ್ಕೆ ಆಮೇಲೆ ಬರೋಣ. ಅಣ್ಣ ಈ ತಿರುಪೇಶೋಕಿ ಮಾಡಕ್ಕೆ ದುಡ್ಡೆಲ್ಲಿಂದ ಬರುತ್ತೆ ಅನ್ನೋ ಚಿದಂಬರ ರಾಶಿ ಹೇಳ್ತಾವನೆ. ಕೇಳ್ಕೊಂಬರಮ್ಮ ಬನ್ನಿ. ವಾಟರ್ ನಾನು ಲಾಂಚ್ ಮಾಡ್ತಾ ಇದೀವಿ. ಇಡೀ ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ಎನರ್ಜಿ ಡೆನ್ಸ್ ವಾಟರ್. ಒಂದಾದ್ರೂ ನಾವು ನಮ್ಮ ಕಡೆಯಿಂದ ಪ್ರೋಟೀನ್ ಕೊಡೋಣ ಅಂತ ಹೇಳಿ ಅಷ್ಟೇ. ನೀರಲ್ಲೂ ಪ್ರೋಟೀನ್ ಕೊಡೋಣ ಅಂತ. ನೋ ಕೆಮಿಕಲ್, ಅದು ಅನ್ಟಚ್ ವಾಟರ್. ಪ್ರೋಟೀನ್ ಕೊಡೋಣ ಅಂತ ಹೇಳಿ ಅಷ್ಟೇ. ನೀರಲ್ಲೂ ಪ್ರೋಟೀನ್ ಕೊಡೋಣ ಅಂತ. ಅಣ್ಣನ ವಾಟರ್ ಅಲ್ಲಿ ಯಾವುದೇ ಕೆಮಿಕಲ್ ಇರಲ್ವಂತೆ, ಪ್ಯೂರ್ ನ್ಯಾಚುರಲ್ ವಾಟರ್ ಅಂತೆ. ಈ ಗುಬಲ್ ನನ್ ಮಗನ್ ಯಾವನ ಹೇಳ್ರಲ್ಲ, ನ್ಯಾಚುರಲ್ ವಾಟರ್ ಅಲ್ಲಿ ಪ್ರೋಟೀನ್ ಇರಲ್ಲ ಕಣೋ. ಓದದ್ ಕಲರಿ ಅನ್ಎಜುಕೇಟೆಡ್ ಬಾಡೈತವ. ಆಮೇಲೆ ನಿಮ್ ವಾಟರ್ ಇನ್ನೇನ್ ಸ್ಪೆಷಾಲಿಟಿ ಐತಣ್ಣ? ಇಡೀ ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ಎನರ್ಜಿ ಡೆನ್ಸ್ ವಾಟರ್. ತಡಿ ದೇವ್ರು, ಒಂಚೂರು ತಡಿ. One eternity later. ಮಾತಕ್ ಮುಂಚೆ ನಂದು ವಾಟ್ರು ಅಂತ ಬಡ್ಕತಾನಲ್ಲ, ಏನಿ ವಾಟ್ರು ಅಂತ ಇವ್ರ ವೆಬ್ಸೈಟ್ ಚೆಕ್ ಮಾಡಿದ್ರೆ ಅಲ್ಲೂ ಕೂಡ ಪುಟಗಟ್ಲೆ ಪುಂಗವ್ರೆ. ಇದೆಲ್ಲಾದ್ರೂ ಸಾರಾಂಶ ಏನಪ್ಪಾ ಅಂತಂದ್ರೆ ಇದೊಂದು ಸ್ಪ್ರಿಂಗ್ ವಾಟ್ರು. ಅಂದ್ರೆ ಇದೇನು ಯಾವ್ದೋ ಅಮೃತನೋ ಅಥವಾ ಮಿರಾಕಲ್ಲೋ ಅಲ್ಲ, ಹಿಮಾಲಯದ ಕೆರೆಗಳಲ್ಲಿ ಸಿಗುವಂತ ನೀರು. ಆಗ ವಿಷಯ ಅವಾಗ್ಲೇ ಏನು ಹೇಳ್ದಲ್ಲ, ಇನ್ನೊಂದ್ಸತಿ ಹೇಳು. ಇಡೀ ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ಎನರ್ಜಿ ಡೆನ್ಸ್ ವಾಟರ್. ಇಲ್ಲೇನೋ ಬರ್ದೈತೆ, ಒಂಚೂರು ಓದ್ತೀಯಾ? ಓದಕ್ ಬರುತ್ತಾ? ನಿಂದೇ ವರ್ಲ್ಡ್ ಅಲ್ಲಿ ಫಸ್ಟ್ ವಾಟ್ರು ಅಂದ್ರೆ ಇದೇನು ರಾಜಾ?
ಇನ್ನ ಅಣ್ಣನ್ 1000 ಕೋಟಿ ಪ್ರಾಜೆಕ್ಟ್ ಬಗ್ಗೆ ಈಗಾಗಲೇ ಮೈಸೂರು ಮ್ಯಾಂಗೋ ಚಾನಲ್ ಅಲ್ಲಿ ಹರಿದು ಊರ್ಬಾಗ್ಲು ಮಾಡಾಗಿದೆ. ಅಣ್ಣ ಆ ಕಂಪ್ನಿಗೆ MDನೂ ಅಲ್ಲ, CEO ಅಲ್ಲ, ಪಾರ್ಟ್ನರು ಅಲ್ಲ. ಆ ಕಂಪ್ನಿ ಯಾವ್ದೇ ಡಾಕ್ಯುಮೆಂಟ್ ಗಳಲ್ಲಿ ಅಣ್ಣನ ಹೆಸರು ಇಲ್ವೇ ಇಲ್ಲ. ಅವೆಲ್ಲ ಹಾಳಾಗೋಗ್ಲಿ, ಈ ರೇಂಜ್ ಪುಂಗೋ ಮುಂಚೆ ಕಡೆ ಪಕ್ಷ ಆ ಕಂಪ್ನಿ ಎಲ್ಲೈತಿ ಅಂತ ಆದ್ರೂ ತಿಳ್ಕೊಬಾರ್ದಾ? ಯಾಕೆ? ಫ್ಯಾಕ್ಟ್ರಿ ತುಮಕೂರಲ್ಲಿ ಇದೆ. ಅವಾಗ ಅವನೊಬ್ಬ ಯಾರೋ ಮಾಡಿರೋ ಪ್ರಾಡಕ್ಟ್ ಮುಂದೆ ಫೋಟೋ ತಗೋಬಿಟ್ಟು ನಾನೇ ಮಾಡಿದ್ದು, ನಾನೇ ಪ್ರಶಸ್ತಿ ಗೆದ್ದಿದ್ದು ಅಂತ ಹೇಳ್ಕೊಂಡಿದ್ದ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ಅಲ್ಲಿಂದಾನೇ ಇನ್ಸ್ಪಿರೇಷನ್ ತಗೊಂಡಂಗ್ ಕಾಣ್ತಾ ಇಲ್ವಾ? ನೋ ಕಾಮೆಂಟ್ಸ್. ಆಮೇಲೆ ಇಂಥವ್ ಬೇರೆ ಏನಾದ್ರು ಸಾಧನೆಗಳಿದೆ ಮಾಡೋಣ. ನಾವು ಅಪ್ಪ ಎಲ್ಲ ಫಿಲಮ್ ಎಲ್ಲ ತೆಗ್ದಿದ್ದಾರೆ ಸರ್. ಫಿಲಮ್ ಇಂಡಸ್ಟ್ರಿಯಲ್ಲ ಇದ್ರು. ಕಿಶೋರ್ ಕಟಾರೆ ಅಂತ ದುರ್ಗದವಲಿ ಫಿಲಮ್ ಅಲ್ಲಿ ಸಾಯಿ ಕುಮಾರ್ ಅವರೆಲ್ಲ ನಮ್ಮ ಮನೆಗೆ ಬಂದಿದ್ದಾರೆ. ಹೌದಾ? ಹೋಗ್ಲಿ, ಈ ತಿರ್ಪೇಸೋಕಿ ಯಾಕೆ ಮಾಡ್ತಿದ್ದೆ 16 ಹೇಳ್ಬಿಡಪ್ಪ, ಕೇಳ್ಕತೀವಿ. ಅವ್ರ ಆ ಟೈಪ್ ತೋರ್ಸೋರು. ನಾವು ಹಿಂಗೆ ಹಂಗೆ ನಿಮ್ ಕರ್ನಾಟಕದಲ್ಲಿ ಏನಿದೆ ಮೂಕಂಡ್ ಬಿಡಪ್ಪ. ಅಲ್ಲೊಬ್ಬ ಚಪ್ರಿ ನೋಡಿ ನಮ್ ಕಡೆ ಎಂತೆಂತ ಚಪ್ರಿಗಳಿದ್ದಾರೆ, ಎಂತೆಂತ ತಿರ್ಕಿ ಸೋಕಿ ಮಾಡ್ತೀವಿ ಅಂತ ಅನ್ನಂತೆ. ಅದಕ್ಕೆ ಈ ಚಪ್ರಿ ಇಲ್ಲೂ ಆ ತಿರ್ಕೆ ಸೋಕಿನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ನಂತೆ. ಮಾಡ್ತಿರೋದೇ ಚಪ್ಪರ್ ಸೋಕಿ, ಅದ್ರಲ್ಲಿ ಕರ್ನಾಟಕದಲ್ಲಿ ಏನಿದೆ ಅಂತ ಬೇರೆ ಕೇಳದಂತೆ. ಮಾತಾಡೋದಲ್ಲಿ ಒಸಿನಾರು ತೂಕ ಬೇಡವಾ? ಇನ್ಫೋಸಿಸ್ ನಾರಾಯಣ ಮೂರ್ತಿ, ಝೀರೋದ ಫೌಂಡರ್ ನಿತಿನ್ ಕಾಮತ್, MTR, ಕಾಫಿ ಡೇನ್ ಅಂತ ಸಾವಿರಾರು ಕಂಪ್ನಿಗಳ ಓನರ್ ಇರೋದೇ ಕರ್ನಾಟಕದಲ್ಲಿ ಕಣಲ್ಲಿ. ಗುಬಾಲ್ಟ್. ಕಾಮನ್ ಸೆನ್ಸ್ ಇಸ್ ನಾಟ್ ಸೋ ಕಾಮನ್. ಹೋಗ್ಲಿ ಬಿಡಪ್ಪ. ನಾನು ನೋಡ್ತಿರೋ ನಾನು ಒಂದೇ ಮಾತಾಡೋದು, ನಿಮ್ ಮನೆ ಮಗ ಅನ್ಕೊಂಡ್ ಬೆಳೆಸ್ರಿ ಸಾಕು. ಯಾಕಪ್ಪ ಇನ್ನೊಂದಷ್ಟು ಮನೆಯಾಳ್ ಬೆಟ್ಟಿಂಗ್ ಆಪ್ಸ್, ಕ್ಯಾಸಿನೋ ಆಪ್ಸ್ ಗಳನ್ನ ಪ್ರಮೋಟ್ ಮಾಡಿ ಜನಗಳನ್ನ ಚೂತಿಯ ಮಾಡಕ ಮಾಡೋದೆಲ್ಲ ಮಾಡಿ ಈ ಚೂತಿಯ ಕೆಲಸಗಳನ್ನ ಕವರ್ ಅಪ್ ಮಾಡ್ಕೊಳಕ್ಕೆ ಕನ್ನಡಿಗ ಕನ್ನಡತನ ಅಂತ ಬೇರೆ ಪುಂಕ್ತಾ ಇದೆಯಾ? ಸ್ವಲ್ಪ ತಡ್ಕೋ, ಅದ್ರ ಅಸಲಿಯತ್ತು ತೋರಿಸ್ಬಿಡ್ತೀನಿ. ಅಣ್ಣನ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಒಂಚೂರು ಕೆಳಗೆ ತಳ್ಳಿದ್ರೆ ಸಾವಿರಾರು ಚಪ್ರಿ ಶೋಕಿ ರೀಲ್ಗಳು ಕಾಣಿಸ್ತವೆ. ಒಂದಾರ ಕನ್ನಡದಲ್ಲವ. ಮಾಡೋ ತಿರ್ಕೆ ಶೋಕಿಗಳನ್ನೆಲ್ಲ ಮಾಡ್ಬಿಟ್ಟು ಯಾವ್ದು ವರ್ಕೌಟ್ ಆಗದೆ ಇವಾಗ ಕನ್ನಡಿಗ ಕನ್ನಡತನ ಅಂತ ಹೇಳ್ಕತಾ ಇದೆಯಾ? ಇಂಥ ಮಕ್ಮೇಲ್ ಟಾಪಿಕ್ ಇರಾಕಿಗಳು ಇವನೊಬ್ನೇ ಅಲ್ಲ ಕಣ್ರಪ್ಪ. ಇವಳನ್ ನೋಡಿ. ಒಂದು ಲೈನ್ ಕನ್ನಡ ಮಾತಾಡಕ್ ಬರಲ್ಲ ಅಂದ್ರು ಕನ್ನಡ ಸಾಂಗ್ ಗಳಿಗೆ, ಕನ್ನಡ ಡೈಲಾಗ್ ಗಳಿಗೆ ಲಿಪ್ಸಿಂಗ್ ಏನು ಬರ ಇಲ್ಲ. ನಮ್ ಜನಗಳಿಗೆ ಇಷ್ಟೇ ಸಾಕು ಗುರು. ಇವ್ರನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬಿಡ್ತಾರೆ. ನಿಮ್ಮ ಸಪೋರ್ಟ್ನೇ ಬಂಡವಾಳ ಮಾಡ್ಕೊಂಡು ನಿಮ್ಗೇನೆ ಬೆಟ್ಟಿಂಗು ಗ್ಯಾಮ್ಲಿಂಗ್ ಆಪ್ಗಳನ್ನ ಪ್ರಮೋಟ್ ಮಾಡಿ ಊಟ ಇಡ್ತಾವ್ರ ಅಷ್ಟೇ. ಸರಿ, ವಿಡಿಯೋ ಜಾಸ್ತಿ ಆಯ್ತಾ ಇದೆ, ಕಡೆದಾಗ ಏನಾದ್ರು ಹೇಳ್ತೀನಪ್ಪ. ಒಬ್ಬ ಮನುಷ್ಯ ತಪ್ಪು ಆದ್ಮೇಲೆ ತಿದ್ದೋಳು ತಾಯಿ, ಎರಡನೇ ತಾಯಿ ಜೈಲ್. ಇವ್ರಿಬ್ರಿಂದಾನು ಬುದ್ಧಿ ಕಲಿದ್ರೆ ಬುದ್ಧಿ ಕಲ್ಸಕ್ ಬರೋ ಮೂರನೇ ತಾಯಿನೇ ರೋಸ್ಟರ್ಸ್. ಆಕ್ಚುಲಿ ನಮ್ಗೆ ತುಂಬಾ ಜನ ಕಮೆಂಟ್ ಆಗ್ತಾರೆ, ಈ ಟ್ರೋಲು ರೋಸ್ಟ್ ಮಾಡೋದ್ರಿಂದ ಏನ್ ಉಪಯೋಗ ಅಂತ. ಇನ್ನ ಕೆಲವು ಚೇಳ್ ಚಪಾತಿಗಳು ಅವ್ರಿಗೆ ಬಂದಿರೋ ಪ್ರಮೋಷನ್ ನಿಮಗ್ ಬಂದಿಲ್ಲ ಅಂತ ಹೊಟ್ಟೆ ಹೊರ್ಕೊಂಡು ರೋಸ್ಟ್ ಮಾಡ್ತಿದೀರಾ ಅಂತಾನೂ ಕಮೆಂಟ್ ಆಗ್ತವೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಅಂತ ಚೇಳ್ ಚಪಾತಿಗಳು ದಯವಿಟ್ಟು ಇದನ್ನ ಒಂದ್ ಸ್ವಲ್ಪ ನೋಡ್ರಪ್ಪ. ಇಂಥ ಮನಾಳ್ ಪ್ರಮೋಷನ್ಗಳು ತಿಂಗಳಿಗೆ 2-3 ಬರ್ತಾನೆ ಇರುತ್ತೆ. ಈ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಬಿಡಿ, 5,000 ಬೋನಸ್ ಕೊಡ್ತಾರೆ, ಆಡಿ ತಿಕ್ಕ ಹೊಡ್ಸ್ಕೊಬಿಡಿ ಅಂತ ಹೇಳಿ ಸೈಲೆಂಟ್ ಆಗಿ 15-20 ಸಾವಿರ ಸಿಂಕ್ ಮಾಡ್ಕೊಳ್ಳೋದು ದೊಡ್ಡ ವಿಷಯನೇ ಅಲ್ಲ. ನಮ್ಮ ಪ್ರತಿ ವಿಡಿಯೋಗೋಸ್ಕರ ಕಾಯ್ದು ನಿಮ್ಮ ಅಮೂಲ್ಯವಾದ ಟೈಮ್ನ ನಮಗೋಸ್ಕರ ಕೊಟ್ಟು ನಮ್ಮ ವಿಡಿಯೋ ಸೂಪರ್ ಆಗಿದೆ ಅಣ್ಣ, ಲವ್ ಫ್ರಮ್ ಮ್ಯಾಂಗ್ಳೂರ್, ಲವ್ ಫ್ರಮ್ ಮೈಸೂರು ಅಂತ ಇಷ್ಟೆಲ್ಲ ಸಪೋರ್ಟ್ ಮಾಡೋ ನಿಮಗೆ ಬೆಟ್ಟಿಂಗ್ ಗ್ಯಾಮ್ಲಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡಬಾರ್ದು ಅನ್ನೋ ಕನಿಷ್ಠ ಎಥಿಕ್ಸ್ ನ ನಮ್ಮ ಅಪ್ಪ ಅವದರು ಮೇಸ್ಟ್ರುಗಳು ಹೇಳ್ಕೊಟ್ಟವ್ರೆ ಕಣ್ರಪ್ಪ. ಇಷ್ಟೇ ನಮಗೂ ಅವ್ರಿಗೂ ಇರುವಂತ ವ್ಯತ್ಯಾಸ. ಎನಿವೇಸ್, ಬ್ಯಾಕ್ ಟು ದ ಟಾಪಿಕ್. ಈ ರೋಸ್ಟ್ ಟ್ರೋಲ್ ಮಾಡೋದ್ರಿಂದ ಎಷ್ಟು ಉಪಯೋಗ ಇದೆ ನೋಡಿ. ಅವನೊಬ್ಬ ಕೊರೋನಾಗೆ ಔಷಧಿ ಕಂಡಿಡಿದೀನಿ ಅಂತ ಅವಾಗ ಪುಂಗಿದ್ದ. ಈಗ ಸುಪ್ರೀಂ ಕೋರ್ಟ್ ಅವ್ರು ಹಾಕೊಂಡು ಗುಮ್ತಾವ್ರೆ. ಈಗ ನೀನು ಈ ವಾಟರ್ ಕುಡಿದ್ರೆ 5 ವರ್ಷ ಹೆಂಗಾಗ್ಬಿಡ್ತಾರೆ, ಹೆಂಗೆಂಗೋ ಆಗ್ಬಿಡ್ತಾರೆ ಅಂತ ಪುಂಗ್ತಾ ಇದೆಯಾ. ಒಂದ್ ವೇಳೆ ಈ ಪ್ರಾಡಕ್ಟ್ ರಿಲೀಸ್ ಆಗಿ ಆಮೇಲೆ ನೀನ್ ಈ ತರ ಪುಂಗಿದಿದ್ರೆ, FSSAI ಅನ್ನೋರು ಗುಮ್ಮಿದಿದ್ರೆ ಏನಾಗಿರೋದು? ಈಗ ರೋಸ್ಟ್ ಆಗಿದ್ರಿಂದ ಈ ವಿಷಯ ಮುಂಚೆನೆ ಗೊತ್ತಾಯ್ತಾ? ಇನ್ನ ಅವಳ್ಯಾರೋ ಒಬ್ಳು ರೋಸ್ಟ್ ಮಾಡ್ದಾಗ್ಲೇ ಅರ್ಥ ಮಾಡ್ಕೊಂಡು ತಿದ್ಕೊಂಡಿದ್ರೆ ಎಲ್ಲಾ ನೆಟ್ಗಿರೋದು. ಪ್ಯಾಡ ಅಳಸ್ಕತ್ತದೆ ಅಂತ ಹೇಳ್ದು. ಇಲ್ಲ ನಾನು ಕೇಸ್ ಹಾಕ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ ಅಂತೆಲ್ಲ ಎಗರಾಡದ್ಲು. ಕಡೆಗೆ ಅವಳೇ ಹೋಗಿ ಮುದ್ದೆ ಮರ್ದು ಬಂದ್ಲು. ಕನ್ನಡದಲ್ಲಿ ಒಂದ್ ಗಾದೆ ಮಾತಿದೆ, ಬೈಯೋರು ಬದುಕಕ್ಕೆ ಹೇಳ್ತಾರೆ ಅಂತ. ನಾವು ರೋಸ್ಟರ್ಸ್ಗೆ ನಿಮ್ ಮೇಲೆ ಯಾವ ವೈಯಕ್ತಿಕವಾದ ದ್ವೇಷನೂ ಇಲ್ಲ. ಇನ್ಫ್ಯಾಕ್ಟ್ ನೀನ್ ಯಾವ ಊರ್ ದಾಸಪ್ಪ ಅಂತ ಯಾವನ್ಗೂ ಗೊತ್ತಿಲ್ಲ. ನಾನು ಪ್ರಶ್ನೆ ಮಾಡ್ತಾ ಇರೋದು ನೀನ್ ಮಾಡ್ತಿರೋ ಕಂಟೆಂಟ್ ನ, ನೀನ್ ಪ್ರಮೋಟ್ ಮಾಡ್ತಿರೋಂತ ಪ್ರಾಡಕ್ಟ್ ಗಳನ್ನ. ಇಂಟರ್ವ್ಯೂ ನಲ್ಲಿ ಕುತ್ಕೊಂಡು 1000 ಕೋಟಿ ಬಿಸ್ನೆಸ್, ವಾಟರ್ ಬಿಸ್ನೆಸ್, ಬಯೋಡೀಸೆಲ್ ಅಂತೆಲ್ಲ ಪುಂಕ್ತಿಯ. ಇಲ್ಲಿ ನಿನ್ನ ಫಾಲೋ ಮಾಡೋ ಜನಗಳಿಗೆ ಬಂದು ಲೂಡೋ ಆಡಿ, ಲೌಡಾ ಆಡಿ, ಕೆಸಿನೋ ಆಡಿ, ದುಡ್ಡು ಮಾಡಿ ಅಂತ ಪುಂಕ್ತಾ ಇದೀಯಾ. ನೀನ್ ನಿಜವಾಗ್ಲೂ ಬಿಸ್ನೆಸ್ ಮ್ಯಾನೇ ಆಗಿದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಹೆಂಗೆ, ಬಿಸ್ನೆಸ್ ಅಲ್ಲಿ ಏನ್ ತೊಂದರೆಗಳು ಬರುತ್ತೆ, ಬಿಸ್ನೆಸ್ ರಿಲೇಟೆಡ್ ಮೋಟಿವೇಶನ್ ಅಥವಾ ಟಿಪ್ಸ್ ಗಳನ್ನ ಕೊಡ್ತಿದ್ದೆ. ಅದನ್ನ ಬಿಟ್ಬಿಟ್ಟು ಯೂತ್ ಗಳನ್ನ ಮಿಸ್ಲೀಡ್ ಮಾಡುವಂತ ಆಪ್ ಗಳನ್ನ ಪ್ರಮೋಟ್ ಮಾಡ್ತಿರ್ಲಿಲ್ಲ. ಅರ್ಥ ಆಯ್ತಾ?
ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊ. ಆ ಇಂಟರ್ವ್ಯೂನಲ್ಲಿ ಹೇಳ್ದಂಗೆ ನಿಜವಾಗ್ಲೂ ಬದಲಾಗ್ತೀಯೋ ಅಥವಾ ಕ್ವಶನ್ ಮಾಡಿದವ್ರನ್ನೆಲ್ಲ ಬ್ಲಾಕ್ ಮಾಡ್ಕೊಂಡು ಇದೇ ನಾಟಕದ ಬಾಳ್ತೀಯೋ ನಿನಗ್ ಬಿಟ್ಟಿದ್ದು ಕಣಪ್ಪ. ಅಣ್ಣಂದು ಈ ಕತೆ ಆದ್ರೆ ಈ ಸಡೆ ಒಡೆಗಳಿಗೆ ಪ್ಲಾಟ್ಫಾರ್ಮ್ ಕೊಡ್ತಿರೋ ಅಂತ ಒಂದು ದೊಡ್ಡ ಕ್ರಿಂಜ್ ಪಡೆ ಬಗ್ಗೆ ಮಾತಾಡೋಣ. ಅಲ್ಲ, ನಂಗೊಂದು ಡೌಟ್, ಇವರೆಲ್ಲ ನಿಜವಾಗ್ಲೂ ಜರ್ನಲಿಸಂ ಪಾಸ್ ಮಾಡೇ ಜರ್ನಲಿಸ್ಟ್ ಗಳಾಗವ್ರ ಇಲ್ಲ ಕಾಸು ಕೊಟ್ಟೇನಾರ ಫೇಕ್ ಸರ್ಟಿಫಿಕೇಟ್ ತಂದ್ಬಿಟ್ಟವ್ರ ಅಂತ? ಅಲ್ಲ, ಈ ರೋಡ್ ಗೋಲ್ಡ್ ಗೋಪಾಲ ಇಷ್ಟೆಲ್ಲ ಪುಂಕ್ತಿದ್ರು ಒಂದು ಫ್ಯಾಕ್ಟ್ ನು ವೆರಿಫೈ ಮಾಡದೆ ಗಂಟೆಗಟ್ಟಲೆ ವಿಡಿಯೋ ಪಬ್ಲಿಷ್ ಮಾಡಿದಿರಲ್ಲ, ಅದು ಒಳಗೋಗ್ಲಿ. ಮಾಡಬಾರ್ದು ಕೆಲಸಗಳು ಮಾಡ್ತಿರೋ ಮನೆ ಹಾಳ್ರನ್ನ, ಬೆಟ್ಟಿಂಗು ಗ್ಯಾಮ್ಲಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಿರೋ ಅಂತ ಕ್ರೀನ್ ಸ್ಟಾರ್ಗಳನ್ನ ಕರೆಸಿ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಿದ್ದೀರಪ್ಪ ನೀವು? ಇಂಟರ್ವ್ಯೂ ಮಾಡಿದ್ರು ಪರವಾಗಿಲ್ಲ ಗುರು, ಇವರಿಂದ ಏನು ಇನ್ ಮುಂದಕ್ಕೆ ತೊಂದರೆನೇ ಆಗಲ್ಲ ಅಂತ ಸರ್ಟಿಫಿಕೇಟ್ ಬೇರೆ ಕೊಡ್ತಿದ್ದೀರಲ್ಲಪ್ಪ. ನಿಮ್ಮ ಇಂಟರ್ವ್ಯೂ ಆದ್ಮೇಲೆ ಅಣ್ಣ ಮಾಡಿರೋ ಮೊದಲನೇ ವಿಡಿಯೋ ಯಾವ್ದು ಗೊತ್ತಾ? ಕೆಸಿನೋ ಪ್ರಮೋಷನ್. ಕೆಸಿನೋ ಆಡೋದು ಯಾವಾಗಿಂದ ಒಳ್ಳೆ ವಿಷಯ ಆಯ್ತು ಅಂತ ನಮ್ಗೆ ಗೊತ್ತಾಗಿಲ್ಲಪ್ಪ. ಅಲ್ಲ, ಈ ನನ್ನ ಮಕ್ಕಳು ಮಾತುಕಟ್ಕೊಂಡು ಯಾವನಾದ್ರೂ ಈ ಪ್ಲಾಟ್ಫಾರ್ಮ್ಗಳನ್ನ ಯೂಸ್ ಮಾಡಿ ಹಣ ಕಳ್ಕೊಂಡ್ರೆ ಅಥವಾ ಜೀವನೇ ಕಳ್ಕೊಂಡ್ರೆ ಆ ರೆಸ್ಪಾನ್ಸಿಬಿಲಿಟಿ ನೀವು ತಗೋತೀರೇನ್ರಪ್ಪ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಯಾಕ್ರಪ್ಪ ಇವನ್ನೆಲ್ಲ ಪ್ರಶ್ನೆ ಮಾಡಕ್ಕೆ ನಿಮ್ಗೆ ಮೀಟರ್ ಇಲ್ವಾ? ಯಾಕೆ ನಿಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಿಲ್ವಾ? ಈ ಮಹಾನ್ ಭಾವರು ಇವ್ರು ಮಾಡ್ತಿರೋ ಡುಬಾಕ್ ಕೆಲಸಗಳನ್ನ ಜನ ಕಮೆಂಟ್ ನಲ್ಲಿ ಮಕ್ಕುಗಿದ್ರೆ ಅದಕ್ಕೆಲ್ಲ ಕೇರೆ ಮಾಡಲ್ವಂತೆ. ಹಂಗೈ ಉಣ್ಗೆ ಕನ್ನಡಿ ಬೇಕಾ ಅನ್ನಂಗೆ ಈ ಮಹಾನ್ ಭಾವ ಮಾಡ್ತಿರೋ ಕೆಲಸಗಳನ್ನ ಅರ್ಥ ಮಾಡ್ಸಕ್ಕೆ ಇವನ್ ಜೊತೆ ಕಾಫಿ ಡೇಟಿಗೆ ಬೇರೆ ಹೋಗ್ಬೇಕಂತೆ. ಆಮೇಲೆ ಯಾರಿಗೊಬ್ರಿಗೆ ಹೇಳಿದ್ರಂತಲ್ಲ, ಇವರಿಂದ ತೊಂದರೆ ಆಗಿರೋ ಇದ್ರೆ ಬನ್ನಿ ಎದುರು ಬದ್ರು ಕೂರಿಸ್ಬಿಟ್ಟು ನ್ಯಾಯ ಕೊಡಿಸ್ತೀನಿ ಅಂತ. ಅನ್ಯಾಯ ಆಗಿರೋರು ತಮ್ಮ ಡಿಎಂಗೆ ವಿಡಿಯೋ ಕಳಿಸಿ 2 ವಾರ ಆಗೈತಣ್ಣ, ಅದೇ ನ್ಯಾಯ ಕೊಡಿಸ್ತಿರೋ ಇಲ್ಲ ನಾನು ಡಿಎಂ ನೋಡೇ ಇಲ್ಲ ಅಂತ ಪ್ರಿಟೆಂಡ್ ಮಾಡ್ತಿರೋ ನಿಮಗ್ ಬಿಟ್ಟಿದ್ದು. ಬಟ್ ಒಂದು ಮಾತಂತೂ ಹೇಳ್ತೀನಿ, ಇದೇ ತರ ಕ್ರಿಂಜ್ ಮಾಡೋ ಸೆಡೆ ಒಡೆಗಳನ್ನ ಕರ್ಕೊಂಬಂದು ಇಂಟರ್ವ್ಯೂ ಮಾಡ್ತಿದ್ದು ಒಂದು ಬರಗೆಟ್ ಚಾನಲ್ ಇವತ್ತು ಏನಾಗಿದೆ ಅಂತ ನಿಮ್ಗೂ ಗೊತ್ತು. ನಿಮ್ಮ ಕಂಟೆಂಟ್ ಯಾವ ರೇಂಜ್ಗಿದೆ ಅಂತ ಬರೀ ನಿಮ್ ಕಮೆಂಟ್ ಸೆಕ್ಷನ್ ನೋಡೋದೇ ಅರ್ಥ ಆಗೋಗುತ್ತೆ. ಐ ಹೋಪ್ ಇದನ್ನ ಅರ್ಥ ಮಾಡ್ಕೊಳ್ದೇ ಇರೋ ಅಷ್ಟು ದಡ್ರು ನೀವಲ್ಲ ಅಂತ ಅನ್ಕೋತೀನಿ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತು. ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅಂಡ್ ತುಂಬಾ ಜನ ಕನ್ಸಿಸ್ಟೆನ್ಸಿ ಬಗ್ಗೆ ಕ್ವಶನ್ ಮಾಡ್ತಾ ಇದ್ರೆ, ಇನ್ ಮುಂದಕ್ಕೆ ಕನ್ಸಿಸ್ಟೆನ್ಸಿ ಅಂದ್ರೆ ಏನು ಅಂತ ತೋರಿಸ್ತೀನಿ. ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ.